ಭೈರತಿ ಬಸವರಾಜ್ ಅವರ ಬಂಧನವಾಗಿದೆ. ಬಿಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಪೊಲೀಸರ ವಶಕ್ಕೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಭೈರತಿ ಬಸವರಾಜನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಏರ್ಪೋರ್ಟ್ ಇಂದ ಬರ್ತಾ ಇರುವಂತಹ ಸುದ್ದಿ, ಶಾಸಕ ಭೈರತಿ ಬಸವರಾಜ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಕ್ಲು ಶಿವ ಕೇಸ್ನಲ್ಲಿ ಈಗಾಗಲೇ ಅವರನ್ನ ಹುಡುಕಾಟ ಮಾಡಲಾಗಿತ್ತು. ಅತ್ತ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಜಾಮೀನನ್ನ ನಿರಾಕರಿಸಿತ್ತು. ಜೊತೆಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರನ್ನ ತಲಾಶ್ ಮಾಡ್ತಾ ಇದ್ರು. ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಕ್ಲು ಶಿವ ತಾಯಿ ದೂರನ್ನ ಕೊಟ್ಟಿದ್ರು. ಈ ಕೊಲೆಯಲ್ಲಿ ಭೈರತಿ ನೇರ ಪಾತ್ರ ಇದೆ ಅಂತ ಆರೋಪ ಕೂಡ ಕೇಳಿಬಂದಿತ್ತು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇವತ್ತು ಎಸಿಪಿ ನೇತೃತ್ವದಲ್ಲಿ ಪೊಲೀಸರ ತಂಡ, ಸಿಐಡಿ ಅಧಿಕಾರಿಗಳ ತಂಡ ಅಲ್ಲೇ ಇತ್ತು. ನೇರವಾಗಿಯೇ ಕಾರ್ಯಾಚರಣೆ ಮಾಡಿದ್ದಾರೆ. ಇವತ್ತು ಅಹಮದಾಬಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ವಿಶೇಷವಾದಂಥ ಒಂದು ವಿಮಾನದಲ್ಲಿ ಅವರಿದ್ರು ಕೂಡ ಟರ್ಮಿನಲ್ 1ರಿಂದ ಅವರು ಹೊರಗಡೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಶಾಸಕ ಭೈರತಿ ಬಸವರಾಜ್ ಅವರನ್ನ ಹುಡುಕ್ತಾ ಇತ್ತು ಪೊಲೀಸರು. ಯಾಕೆಂದ್ರೆ ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ರು. ಆದರೆ ಸುಪ್ರೀಂ ಕೋರ್ಟ್ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತ್ತು. ಈ ಪ್ರಕರಣದಲ್ಲಿ ನಿಯಮಿತ ಜಾಮೀನು ಏನಿದೆ ಅದಕ್ಕೆ ಬೇಕಾದರೆ ಅರ್ಜಿ ಹಾಕಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಯಾವಾಗ ಈ ರೀತಿಯಂಥ ನಿರೀಕ್ಷಣಾ ಜಾಮೀನು ಅಂದರೆ ಆಂಟಿಸಿಪೇಟರಿ ಬೇಲ್ ಕ್ಯಾನ್ಸಲ್ ಆಯಿತು ಅಥವಾ ಅರ್ಜಿ ವಜಾ ಆಯಿತು, ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ನೇರವಾಗಿಯೇ ಕ್ರಮಕ್ಕೆ ಮುಂದಾಗಿದ್ರು. ನಿನ್ನೆ ಕೂಡ ಪರಮೇಶ್ವರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಭೈರತಿ ಬಸವರಾಜ್ ಅವರು ಬಂದು ಶರಣಾಗಬೇಕು, ಸರೆಂಡರ್ ಆಗಬೇಕು, ಇಲ್ಲವಾದಲ್ಲಿ ಪೊಲೀಸರು ಹುಡುಕಾಟ ಆರಂಭ ಮಾಡ್ತಾರೆ ಅಂತ. ಈ ಕಾರಣಕ್ಕೋಸ್ಕರನೇ ಪೊಲೀಸರು ನಿರಂತರವಾಗಿ ಅವರನ್ನು ಹುಡುಕ್ತಾ ಇದ್ರು. ಬೇರೆ ಬೇರೆ ಭಾಗದಲ್ಲಿ, ಆರಂಭದಲ್ಲಿ ಕೇರಳದಲ್ಲಿ ಇದ್ರು ಅಂತ ಹೇಳಲಾಗಿತ್ತು. ಅನಂತರ ದುಬೈ ಅಂತ ಮಾಹಿತಿ ಬಂತು. ಈಗ ಅಹಮದಾಬಾದಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಬೇರೆ ಖಾಸಗಿ ವಿಮಾನದಲ್ಲಿ. ಹೀಗಾಗಿ ಖಾಸಗಿ ವಿಮಾನಯಾನ ಸಂಸ್ಥೆಯಿಂದ ಹೊರಗಡೆ ಬರ್ತಾ ಇದ್ದಂತಾನೆ, ಇನ್ಫ್ಯಾಕ್ಟ್ ವಿಮಾನದಿಂದ ಹೊರಗಡೆ ಬರ್ತಾ ಇದ್ದಂತಾನೆ ಭೈರತಿ ಬಸವರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಿಗ್ ಎಕ್ಸ್ಕ್ಲೂಸಿವ್ ಅಂತ ಸುದ್ದಿಯನ್ನು TV9 ನೀಡ್ತಾ ಇದೆ. ಜೊತೆಗೆ ಈಗಾಗಲೇ ನೋಡ್ತಾ ಇದ್ದಾರೆ ಪೊಲೀಸರು ಕೂಡ ಅವರನ್ನು ಸುತ್ತುವರೆದಿದ್ದಾರೆ. ಅತ್ತ ಪೊಲೀಸ್ ವಿಶೇಷ ತಂಡ ಕೂಡ ಇತ್ತು. ಈಗಾಗಲೇ ಅವರು ಬರ್ತಾ ಇದ್ದಂತಾನೆ, ಅಂದರೆ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತಾನೆ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಪೊಲೀಸರ ವಿಶೇಷವಾದಂಥ ತಂಡವನ್ನು ಕೂಡ ಮಾಡಲಾಗಿತ್ತು. CID ಪೊಲೀಸರು ಭೈರತಿ ಬಸವರಾಜ್ ಅವರ ಬಂಧನಕ್ಕೋಸ್ಕರನೇ ಸಾಕಷ್ಟು ರಣತಂತ್ರವನ್ನು ಕೂಡ ಹರಿದಿದ್ರು. ಅತ್ತ ಭೈರತಿ ಬಸವರಾಜ್ ಅವರು ಪೊಲೀಸರಿಗೆ ಸಿಗದೆ ನೇರವಾಗಿ ನ್ಯಾಯಾಲಯಕ್ಕೆ ಶರಣಾಗೋ ಮೂಲಕ ಕಾನೂನಿನಲ್ಲಿ, ಮುಂದಿನ ಕಾನೂನು ಹೋರಾಟದಲ್ಲಿ ಸಹಾಯ ಆಗೋ ನಿಟ್ಟಿನಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟಿದ್ರು. ಇದಕ್ಕೂ ಮೊದಲು ಸಹಜವಾಗಿ ಅವರು ವಕೀಲರಿಂದ ಸಲಹೆ ಸೂಚನೆಗಳನ್ನು ಪಡೆದಿರ್ತಾರೆ. ಅದಾದ ಬಳಿಕ ನೇರವಾಗಿ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ, ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಅಲ್ಲಿ ಪೊಲೀಸರನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ಪೊಲೀಸರಿಂದ ಬಿಗಿ ಭದ್ರತೆ ಆ ಭಾಗದಲ್ಲಿ, ಅಂದರೆ ಟರ್ಮಿನಲ್ 1ನಲ್ಲಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿಂದ ಬೇರೆಡೆಗೆ ಭೈರತಿ ಬಸವರಾಜ್ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ವಿಶೇಷವಾದಂಥ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಈಗಾಗಲೇ ಸೀ ಬರ್ಡ್, ಇನ್ಫ್ಯಾಕ್ಟ್ ಫ್ರೀ ಬರ್ಡ್ ಅನ್ನುವಂಥ ಒಂದು ವಿಮಾನದಿಂದ ಅವರು ಬೆಂಗಳೂರಿನತ್ತ ಪ್ರಯಾಣ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರಿಗೂ ಕೂಡ ಲಭ್ಯವಾಗಿತ್ತು. ಆ ಕ್ಷಣದಿಂದ ಕೂಡ ಅವರು ಯಾವ ವಿಮಾನದಲ್ಲಿದ್ದರೋ ಆ ವಿಮಾನವನ್ನು ಟ್ರ್ಯಾಕ್ ಮಾಡಲೇ ಇದ್ರು. ಆನ್ಲೈನ್ ಮೂಲಕ, ಇಂಟರ್ನೆಟ್ ಮೂಲಕ ವಿಮಾನವನ್ನು ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಇದ್ರ ಜೊತೆಗೆ ಈಗ ಪೊಲೀಸರು ಅಂತಿಮವಾಗಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ.